ಹಲೋ ಗೈಸ್, ನೀವು ಬೇರೆ ರಾಜ್ಯದಿಂದ ಗಾಡಿ ತಗೊಳ್ತಿದ್ದೀರಾ? ಡೆಲ್ಲಿ, ಆಮೇಲೆ ಹರಿಯಾಣ ಮತ್ತೆ ವೆಸ್ಟ್ ಬೆಂಗಾಲ್ ಇಲ್ಲಿ ಗಾಡಿ ಬ್ಯಾನ್ ಆಗ್ತಿದೆ. ಡೀಸೆಲ್ ಗಾಡಿ 10 ವರ್ಷ ಹಳೆ ಗಾಡಿ ಬ್ಯಾನ್ ಆಗ್ತಿದೆ. ಆಮೇಲೆ 15 ವರ್ಷ ಪೆಟ್ರೋಲ್ ಗಾಡಿ ಬ್ಯಾನ್ ಆಗ್ತಿದೆ. ಸೊ ಆ ಗಾಡಿ ನೀವು ಬೆಂಗಳೂರಲ್ಲಿ ತಗೊಂಡ್ಬರ್ತಿದ್ದೀರೋ, ಕಮ್ಮಿ ಪ್ರೈಸ್ ಸಿಗ್ತಿದ್ದೀರಾ ಅಂತ ತಗೊಂಡ್ಬಂದ್ರೆ ಒಂದು ಸ್ಕ್ಯಾಮ್ ಆಗಿದೆ. ಅದು ಸ್ಕ್ಯಾಮ್ ಏನಂದ್ರೆ, ಅಲ್ಲಿ ಸ್ಕ್ರಾಪ್ ಆಗ್ತಿರೋ ಗಾಡಿಯಿಂದ ಸ್ಪೇರ್ ಪಾರ್ಟ್ಸ್ ಅನ್ನ ತೆಗಿತಾರೆ. ಎಕ್ಸ್ಪೆನ್ಸಿವ್ ಸ್ಪೇರ್ ಪಾರ್ಟ್ಸ್ ಲೈಕ್ ಇಂಜೆಕ್ಟರ್ಸ್ ಆಗಲಿ, ಆಮೇಲೆ ABS, ಆಮೇಲೆ ಕ್ಯಾಟಲಿಟಿಕ್ ಕನ್ವರ್ಟರು, ಟರ್ಬೋ, ಏರ್ ಬ್ಯಾಗು ಸ್ಕ್ರಾಪ್ ಆಗೋ ಗಾಡಿಯಿಂದ ತೆಗಿತಾರೆ. ನೀವು ಖರೀದಿ ಮಾಡುವ ಗಾಡಿಯಲ್ಲಿ ಇನ್ಸ್ಟಾಲ್ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ. ಸೊ ಈ ಸ್ಕ್ಯಾಮ್ ಇಂದ ನೀವು ತನ್ನಿಗೆ ಸೇವ್ ಮಾಡ್ಬೇಕಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಇಸ್ ದಿ ಓನ್ಲಿ ಆಪ್ಷನ್ ಅವೈಲೇಬಲ್. ಸೊ ನೀವು ಯಾವುದೇ ಗಾಡಿ ಖರೀದಿ ಮಾಡ್ಬೇಕಂದ್ರೆ ಗಾಡಿ ವ್ಯಾಲ್ಯೂಯೇಷನ್ ಮತ್ತೆ ಅದನ್ನ ನೆಗೋಸಿಯೇಟ್ ಮಾಡಕ್ಕೆ ನಿಮ್ಗೆ ಪವರ್ ಬೇಕಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಇಸ್ ದಿ ಓನ್ಲಿ ಆಪ್ಷನ್. ಸೊ ನೆಕ್ಸ್ಟ್ ಟೈಮ್ ನೀವು ಖರೀದಿ ಮಾಡುವಾಗ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡಿಸಿ ಕಾರ್ಡಿಯಾಲಜಿಸ್ಟ್ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿ. ಥ್ಯಾಂಕ್ ಯು.